ಮುಟ್ಟಬಾರದು ಎನ್ನುವುದರ ಅರ್ಥ ಏನು ಎತ್ತ ಎನ್ನುವುದಿಲ್ವಾ? ಮುಟ್ಟಬಾರದು ಅಂದ್ರೆ ಅರ್ಥ ನೀವು ದೂರ ನಿಂತ್ಕೊಂಡು ಮಾತಾಡ್ಬೇಕು ಅಂತ. ದೂರ ನಿಂತು ಮಾತಾಡಬೇಕು. ಹೌದು, ದೂರ ನಿಂತು ಮಾತಾಡುವ ಕಾಲ ಎಲ್ಲ ಮುಗಿದೋಗಿದೆ. ಈಗ ಹತ್ತತ್ರ ನಿಂತು ಮಾತಾಡುವ ಕಾಲ ಬಂದಿದೆ. ಆದ್ರೂ ನಡುವೆ ಒಂದಿಷ್ಟು ಅಂತರ ಬರಲಿ. ಅಂತರ ಇಟ್ಟು ಮಾತಾಡ್ಬೇಕು. ಹೌದು, ಈ ಅಂತರ ಇಟ್ಟು ಮಾತಾಡ್ಬೇಕು ಅಂತಂದ್ರೆ ಸತಿಪತಿಗಳಲ್ಲಿ ಅಂತರ ಇಟ್ಟು ಮಾತಾಡುವಂತ ವ್ಯವಹಾರವೇ ಇಲ್ವಲ್ಲ? ಕಾರಣ ಏನು? ನನಗೆ ಸಿಟ್ಟು ಬಂದಿದೆ. ಎಂತದ್ದು? ಈ ಸಿಟ್ಟು ಬಂದಿದೆ ಎನ್ನುವುದರ ಅರ್ಥ ಭರಿಸಿಕೊಳ್ಳಿಕ್ಕೂ ಆಗ್ತದೆ ಅಂತಲ್ವಾ? ಹೌದು. ಇವತ್ತು ಎಷ್ಟು ಪ್ರಮಾಣದಲ್ಲಿ ಬಂದಿದೆಯಾ? ನನ್ನ ನೋಡಿದ್ರೆ ಗೊತ್ತಾಗುದಿಲ್ಲ ನಿಮಗೆ? ನೋಡಿದ್ರೆ ಗೊತ್ತಾಗ್ತಾ ಉಂಟು, ಆದ್ರೆ ಪ್ರಮಾಣ ಒಳಗಿನದ್ದು ಗೊತ್ತಾಗುದಿಲ್ಲ. ಅದು ಎಷ್ಟು ಬೇಕಾದ್ರೂ ಹೆಚ್ಚಾಗ್ತದೆ ಆಗಾಗ. ನೋಡು, ಸಂತೋಷಕ್ಕೆ ಒಂದು ಕಾರಣ ಅಂತಿರ್ತದೆ, ಹೌದು. ದುಃಖಕ್ಕೆ ಒಂದು ಕಾರಣ ಅಂತಿರ್ತದೆ, ಹೌದು. ಸಿಟ್ಟಿಗೆ ಒಂದು ಕಾರಣ ಅಂತಿರ್ತದೆ. ಹೌದೇ ಹೌದು. ಇವತ್ತು ನಿನಗೆ ಸಿಟ್ಟು ಬಂದಿದೆ ಅಂತ ಆದ್ರೆ ಯಾವ ಕಾರಣದಿಂದ ನೀನು ಎಷ್ಟೇ ಹೇಳಿದ್ರು ಆಗುವುದು 3 ದಿವಸ ಬಿಟ್ಟು ಮತ್ತೆ ಹೆಚ್ಚಾಗುವುದಿಲ್ಲ. 3 ಅಲ್ಲ 3. ನಿನಗೆ ಹಾಗಾಯ್ತು, ನನಗೆ ಹಾಗಾಗುತ್ತದೆ. 3 ದಿವಸ ಆಯ್ತು. ಯಾಕಂದ್ರೆ ನಮ್ಮ ನಿರೀಕ್ಷೆ ನೀವು ಬರ್ತೀರಿ ಅನ್ನೋದಾಗಿರ್ತದೆ. ನೀವು ನಮ್ಮ ನಿರೀಕ್ಷೆಯ ಹೊತ್ತಿನಲ್ಲಿ ಬರಲಿಲ್ವಾ, ನಮಗ ಹೊತ್ತೆನ್ನುವುದು ವರುಷವಾಗಿ ಕಾಣುತ್ತದೆ. ಈಗ ವ್ಯಕ್ತಿಗೆಲ್ಲ ಬೆಲೆ ಸಿಕ್ಕುದು ಯಾವಾಗ ಗೊತ್ತಾ? ಯಾವಾಗ? ನಿರೀಕ್ಷೆಗೆ ಸರಿಯಾದ ಸಮಯಕ್ಕೆ ಅವ ಬಂದಂತಾದ್ರೆ ಅವನ ಬೆಲೆ ಇಲ್ಲ. ಅಯ್ಯೋ ಇನ್ನೂ ಬರ್ಲಿಲ್ಲ ಅಂತ ಆಲೋಚನೆ ಮಾಡುತ್ತಿರುವಂತ ಸಮಯಕ್ಕೆ ಅವ ಬಂದ, ಆಗ ಅವನಿಗೆ ಬೆಲೆ. ನೀವು ಓದಲೆಲ್ಲ ಹಾಗಾಗಿರ್ಬೋದು. ಇದು ಸತ್ಯಭಾಮ ದೇವಿಯ ಮನೆ. ಈಗ 3 ದಿವಸ ನೀವು ಬರ್ಲಿಲ್ಲ ಅಂತಾದ್ರೆ ನಿಮಗೆ ಅಂತಹ ಒಂದು ಮುಖ್ಯವಾದ ಉದ್ದೇಶ ಅಲ್ಲ, ಕಾರಣ ಅಲ್ಲ, ಕಾರ್ಯಭಾರ ಏನಾದ್ರೂ ಇರಬೇಕು ತಾನೆ. ಅಯ್ಯೋ ಹೇಳಲಿಕ್ಕೆ ಹೋದ್ರು 1 2 ಎಷ್ಟು ಪ್ರಕರಣ ಉಂಟು. ಹೌದಪ್ಪ, ಬೇರೆ ಯಾವ ವಿಚಾರವೂ ಬೇಡ. ಇವತ್ತೆರಡು ಒಂದು ಘಟನೆ ಹೇಳೋದ್ರಿಗೆ ಹೇಳ್ತೀಯ? ಸ್ವಾಮಿ. ಧರ್ಮಶ್ರೇಷ್ಠ ನಿಮ್ಮನ್ನು ನೋಡಬೇಕೆನ್ನುವ ಹಾಗೆ ಅಪೇಕ್ಷೆ ಪಟ್ಟಿದ್ದಾನೆ. ಆದಷ್ಟು ಬೇಗ ನೀವು ಬರಬೇಕಂತೆ ಅಂತ ಹೇಳಿ ಧರ್ಮರಾಯನಿಗೆ ನಿಮ್ಮನ್ನು ನೋಡುವಂತಹ
ಎಂಥದ್ದು ಧರ್ಮನಂದನ ಹಾ. ಕೇಳಿದಂತಹ ಪ್ರಶ್ನೆಗಳು ಹ್ಮ್. ತನ್ನ ತಂದೆ ಸ್ವರ್ಗದಲ್ಲಿ ಸಂತೋಷದಿಂದಿದ್ದಾರೋ ಹಾ. ಹಿರಿಯವರ ವಿಚಾರವಾಗಿ ಕೇಳಿದಾಗ ಹ್ಮ್. ನಾರದ್ರ ಹೇಳಿದ್ರಂತೆ ಏನು? ನಿನ್ನ ತಂದೆಗೆ ಸ್ವರ್ಗ ಪ್ರಾಪ್ತಿ ಆಗಲಿಲ್ಲ ಧರ್ಮನಂದನ ಅಂತ. ಪಾಪ ಹಾ. ದುಃಖದ್ರಪ್ತನಾದ ಅಲ್ವೇ? ತಂದೆಗೆ ಸ್ವರ್ಗ ಪ್ರಾಪ್ತಿ ಆಗಬೇಕು ಅಂತಾದ್ರೆ ಹಾ. ಸಾಯುಜ್ಯವೇ ದೊರಕಬೇಕು ಅಂತಾದ್ರೆ ಹಾ. ಮಾಡಬೇಕಾದದ್ದು ಏನು ಅಂತವರಲ್ಲೇ ಪ್ರಶ್ನೆ ಮಾಡಿದ. ಹ್ಮ್. ಆಗ ನಾರದರು ಸೂಚಿಸಿದ್ರಂತೆ ಏನಂತೆ? ರಾಜಸೂಯವನ್ನು ಮಾಡು. ರಾಜಸೂಯಾತ್ವರ. ಹೌದು, ಅದನ್ನ ನೀನು ಮಾಡಿದೆ ಅಂತಾದ್ರೆ ತಂದೆಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ. ಓಹೋ. ತಿಳಿದ ಮರುಗಳಿಗೆ ಹಾ. ರಾಜಸೂಯಾಧ್ವರವನ್ನು ಮಾಡುವಂತ ಸಂಕಲ್ಪವನ್ನು ಈತ ಕೈಗೊಂಡ. ಓಹೋ. ಅದಕ್ಕಾಗಿ ಹಾ. ಕೃಷ್ಣ ಪರಮಾತ್ಮ ಅಲ್ಲಿಗೆ ಬರಬೇಕೆನ್ನಲು ಸುಖವಾಗಿ ಹಾ. ಕರೆವಾಲೆಯನ್ನು ಕಟ್ಟು ಇಂದ್ರಸೇನನ್ನು ಇಲ್ಲಿಗೆ ಕಳುಹಿಕೊಂಡಿದ್ದಾರೆ. ಎಲ್ಲಿಗೆ ಎಲ್ಲಿಗೆ ಮತ್ತೆ ಎಲ್ಲಿಗೆ? ಇದು ಈ ಸೀರೆ ಹಾಕ್ಬೋದಲ್ಲ? ಅಲ್ಲ, ಯಾವ ಸೀರೆ ಹಾಕ್ಬೋದು, ಆಗುದಿಲ್ಲ ಅಂತ. ಆಭರಣ ಎಷ್ಟು ಸಾಕಾಗ್ಬೋದಲ್ಲ? ಈಗ ಸದ್ಯಕ್ಕೆ ಸಾಕು, ಇನ್ನು ಮತ್ತೇನು ಎಲ್ಲ ಪೆಟ್ಟಿಗೆಲ್ಲ ಉಂಟು, ಎಲ್ಲ ತೆಗೆದುಕೊಳ್ತೇನೆ. ಅಲ್ಲ, ಪೆಟ್ಟಿಗೆ ನೋಡಿದ್ದೇವೆ ನಾವು. ಮತ್ತೆ ಈಗಾಗಲೇ ತಡವಾಗಿ ಹೋಗಿದೆ, ಹೇಳಿ ಹೇಳಿ ಹೋಗುವ. ಎಲ್ಲಿಗೆ? ರಾಜಸೂಯಾತ್ವರಕ್ಕೆ. ಹಾ. ನಿನ್ನಲ್ಲಿ ಯಾರು ಬರಬೇಕು ಅಂತ ಹೇಳಿದ್ದೆ? ನೀವು ಅವ ಬಂದದ್ದು ನನ್ನನ್ನು ಕರೀಲಿಕ್ಕೆ, ನಿನ್ನ ಕರೀಲಿಕ್ಕೆ ಬಂದವ ಅಲ್ಲ ಅವ. ಸುಮ್ಮನಾಗೆ ಸ್ವಾಮಿ. ಯಾಕೆ? ನಾನು ಯಾರು? ನಿಮಗೇನಾಗ್ಬೇಕು ನಾನು? ನೀನು ಹೆಂಡತಿ. ಮತ್ತೆ ಹಾ. ಗಂಡನಿಗೆ ಆಹ್ವಾನ ಬಂದ್ರೆ ಮತ್ತೆ ಹೆಂಡತಿಗೆ ಪ್ರತ್ಯೇಕವಾಗಿ ಬರಬೇಕೆ ಸ್ವಾಮಿ? ಹೇಳಿ ಹೋಗೋ ತಡ ಆಗ್ತದೆ, ಮತ್ತೆ ನಾವು ಮೊದಲು ಹೋಗ್ಬೇಕು. ನೋಡಿ, ನೀನು ಅಂತಲ್ಲ, ಹೆಂಗಸರ ಮನಸ್ಥಿತಿಯ ಹಾಗೆ. ಹಾಗೆ. ಎಲ್ಲಿಯಾದ್ರೂ ನಿಮಗೆ ಹೋಗುವುದಕ್ಕೆ ಮನಸ್ಸಿಲ್ವೋ ಹಾ. ನಿಮ್ಮನ್ನೇ ಕರೆದ್ರೆ ನೀವು ಹೋಗುವವರಲ್ಲ. ಹಾ. ಏನಂದ್ರೆ ಹೇಳಿ ತಪ್ಪಿಸಿಕೊಳ್ಳುವ ಪ್ರಯತ್ನ. ಕರಿಬೇಕಾಗ್ತದೆ ಕೆಲವೊಮ್ಮೆ. ಒಂದು ವೇಳೆ ನಿಮಗೆ ಹೋಗುವುದಕ್ಕೆ ಮನಸ್ಸುಂಟು, ಹೌದು. ನಿಮ್ಮನ್ನೇ ಕರಿಬೇಕು ಅಂತಿಲ್ಲ. ಕೇರಿತು ನೀನು ಒಂದು ಮನೆ ಕರೆದ್ರೆ ಸಾಕು, ನೀ ಹೋಗ್ತೇನೆ ನಾನು ಬರ್ತೇನೆ ಅಂತ ಹೋಗಿ. ಅದು ಕಿವಿಯಿಂದ ಕಿವಿಗೆ ಬರುವುದು. ಅದಲ್ಲ, ಹಾ. ರಾಜಸೂಯಾಧ್ವರ ಮಾಡುವಂತ ಸಂಕಲ್ಪವೊಂದನ್ನ ಕೈಗೊಂಡ ಎನ್ನುವ ಮಾತ್ರಕ್ಕಾಗಿ ಹಾ. ಇಲ್ಲಿಂದ ನಾನು ಹೋದ ಮರುಗಳಿಗೆ ಆತ ಮಾಡಿ ಪೂರೈಸ್ತಾನೆ ಅಂತಲ್ಲ, ಮತ್ತೆ ಅದನ್ನ ನಡೆಸುವಲ್ಲಿ ಹೇಗೆ ನಿರ್ದೇಶನತ್ವಕ್ಕಾಗಿ ಶ್ರೀಕೃಷ್ಣ ಬರಬೇಕೆನ್ನುವುದು ಅವನ ಉದ್ದೇಶ. ಸತ್ಯ ಹೇಳ ನಿನಗೆ, ಹಾ. ರಾಜಸೂಯಾಧ್ವರ ಮಾಡ್ತಾನೆ ಅಂತ ಆದ್ರೆ ಹಾ. ನಾನು ನಿನ್ನ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ, ನಿನ್ನನ್ನೇ ಕರ್ಕೊಂಡು. ನನಗೆ ಗೊತ್ತುಂಟು ನೀನು ನನ್ನನ್ನು ಬಿಟ್ಟು ಹೋಗುದಿಲ್ಲ ಅಂತ. ಆಯ್ತು, ನಾಳೆ ದಿವಸ ಹೋಗೋಣ ಅಂತ ಅವನಿಗೆ ಇರಿಸಿಕೊಂಡ. ಹಾ. ಅವ ಆ ಕಡೆ ಹೋಗದ್ದೆ, ಮತ್ತೊಬ್ಬ ಈ ಕಡೆಯಿಂದ ಬಂದ. ಮತ್ತೆ ಬಂದನ? ಹೌದಾ? ಮತ್ತೊಬ್ಬ ಬಂದ. ಮತ್ತೊಬ್ಬ? ಹೌದು. ಹಾ. ಯಾರು ಅಂತ ಕೇಳಿದೆ. ಹೇಳು. ಅವ ಒಬ್ಬ ಖೈದಿ. ಸೆರೆಮನೆಗೆ ಹಾಕಬೇಕಿತ್ತು. ಇದು ನಿಮ್ಮದೇ ಆದದ್ದು, ನಿಮ್ಮಿಂದಲೇ ಆದದ್ದು ಇದು. ಯಾಕೆ? ಯಾಕೆ ಅಂತ ಹೇಳಿದ್ರೆ ಹಾ. ನಮ್ಮಲ್ಲಿ ಕೊದಿಯುವವರು ಯಾರು? ಯಾರು? ಕಳ್ಳರ ಗುರು. ಹಾ, ಒಂದ್ ಕಾಲದಲ್ಲಿ ನನ್ನ ಬಗ್ಗೆ ಹೇಳಿದ್ರು. ಮತ್ತೆ ನೀವು ಹೀಗೆ ತಿರುಗಾಡುವಾಗ ಕೈದಿಗಳೆಲ್ಲ ಹಾಗೆ ತಿರುಗಾಡ್ತಾರೆ. ಅಯ್ಯೋ, ನಂದಗೋಕುಲದಲ್ಲಿ ಇರುವಾಗೆಲ್ಲ ನಾವು ಅನೇಕ ಅಂತದ್ ಕಾರ್ಯ ಮಾಡಿದ್ದೇವೆ, ಕಳ್ಳ ಅಂತ ಕರೆಸಿಕೊಂಡದ್ದು. ಅಲ್ವಾ? ಆದ್ರೆ ಬಂದಂತ ಕೈದಿ ಯಾವ ಕೈದಿ ಅಂತ ನೋಡಿದ್ರೆ ನಮ್ಮೂರಿನ ಕೈದಿ ಅಲ್ಲ, ಇಲ್ಲಿನವರಲ್ವಾ? ಬೇರೊಂದು ಕಡೆಯಿಂದ ಇಲ್ಲಿಗೆ ಬಂದ ಕೈದಿ. ಹಾಗಾದ್ರೆ ಮೊದಲು ಸೆರೆಮನೆಗೆ ಹಾಕ್ಬೇಕಿತ್ತು ನೀವು. ನಾನು ವಿಚಾರ ಮಾಡ್ಕೊಂಡೆ ಸೆರೆಗೆ ಹಾಕುವ. ಮತ್ತೆ ಸೆರೆಗೆ ಹಾಕಿದ್ಮೇಲೆ ಮತ್ತೆ ನಾಳೆ ದಿವಸ ಮತ್ತೆ ಏನನ್ನಾದ್ರೂ ಹೇಳಿದ್ರೆ ಮತ್ತೆ ನಾವು ಸೆರೆಗೆ ಹಾಕ್ದವ್ರೆ ಬಿಡು ಪರಿಸ್ಥಿತಿ ಬರ್ತದೆ. ಹೌದು. ಮತ್ತೆ ನ್ಯಾಯ ಎಲ್ಲ ಹೇಗಿರ್ಬೇಕು ಗೊತ್ತಾ? ಹೇಗೆ? ಒಮ್ಮೆ ಸೆರೆಗೆ ಹಾಕಿದ್ನ ಹಾ. ಅವ ತಪ್ಪಿತಸ್ಥ ಅಂತ ತಿಳಿದ ಮೇಲೆ ಸೆರೆಗೆ ಹಾಕ್ಬೇಕು, ಬಿಟ್ರೆ ಸೆರೆಗೆ ಹಾಕಿದ ಮೇಲೆ ವಿಚಾರಣೆ ಕೊಡಿಸೋ ಪದ್ಧತಿ ಇಟ್ಕೊಳ್ಬಾರ್ದು. ಅದು ಹೌದು. ಹಾ. ಆದ್ರೆ ಅವ ಯಾವ ಊರಿನ ಕೈದಿಯೋ ಏನೋ, ಅಲ್ಲಿ ಯಾವ ಅಪರಾಧ ಮಾಡಿದ್ದಾನೋ ಏನೋ. ಹೇಳಿದ್ದೇನೆ, ಹಾ. ಅವ ಅಪರಾಧ ಮಾಡಿ ಸೆರೆಮನೆ ಸೇರಿರುವ ಕೈದಿ ಅಲ್ಲ, ಮತ್ತೆ? ನಿರಪರಾಧಿ ಕೈದಿ. ಅಂದ್ರೆ ಅದು ಹೇಗಾಗ್ತದೆ ಸ್ವಾಮಿ? ಅಂದ್ರೆ ಹಾ. ಸೆರೆಯಲ್ಲಿದ್ದದ್ರಿಂದ ಕೈದಿ, ಹಾ. ಅವ ಅಪರಾಧ ಮಾಡಿದವನಲ್ಲ. ಏನು ಎತ್ತ ಅಂತ ಪ್ರಶ್ನೆ ಮಾಡಿದಾಗ ಹೇಳಿದ್ದು ಹೀಗೆ: ಹೇಗೆ? ಗಿರಿವ್ರಜ ಪಟ್ಟಣದ ಅಧಿಕಾರಿಯಂತೆ ಜಗಜ್ಜಟ್ಟಿ ಜರಾಸಂಧ. ಯಾರು? ಜಗಜ್ಜಟ್ಟಿ ಜರಾಸಂಧ ಹಾ, ಹಾ, ಹಾ. ಆತ ಹಾ. ದಿಗ್ವಿಜಯಾಕಾಂಕ್ಷಿಯಾಗಿ ಪ್ರಪಂಚ ಪರ್ಯಟನೆ ಮಾಡುವಂತ ಕಾಲಕ್ಕೆ ಹಾ. ಹೋರಾಟ ಕಣದಲ್ಲಿ ಶರಣಾಗಿ ಬಂದವರನ್ನ ರಕ್ಷಣೆ ಮಾಡುವುದನ್ನ ಬಿಟ್ಟು ಹಾ. ಅಂತವರನ್ನ ತಂದು ಸೆರೆಯಲ್ಲಿಟ್ಟು ಹಿಂಸಿಸುತ್ತಾ ಇದ್ದಾನಂತೆ. ಓಹೋ. 87 ಮಂದಿ ಅರಸು ಮಕ್ಕಳನ್ನ ಸೆರೆಯಲ್ಲಿಟ್ಟಿದ್ದಾನೆ ಮಾಗದ. ಹಾ. ಅದಕ್ಕಾಗಿ ಅವನಿಂದ ನಮ್ಮ ಪಾಲಿಗೆ ರಕ್ಷಣೆ ಬೇಕೆನ್ನುವ ಹಾಗೆ ಕೇಳಿಕೊಂಡವರು ಅವರು. ಆ. ಒಂದು ಭರವಸೆ ಮಾತು ಕೊಟ್ಟೆ. ಯಾರು? ನೀವು? ನಾ ಭರವಸೆ ಕೊಟ್ಟೆ. ಭರವಸೆ ಮಾತು ಹ್ಯಾಕ್ ಕೊಟ್ಟೆ ಕೇಳು. ಹೇಗೆ? ಯೋಚಿಸುವ ಅಗತ್ಯ ಇಲ್ಲ. ಹಾ. 8 ದಿವಸದಲ್ಲಿ ಮಾಗದನನ್ನ ಕೊಂದು ನಿಮ್ಮನ್ನ ಸೆರೆಯಿಂದ ಬಿಡಿಸ್ತೇನೆ ಅಂತ ಆಡಿದ. ನೀವ? ನಾನೇ ಹೀಗಾಡಿದ್ರ? ಅವರಿಗೆ ತನಗಿಲ್ಲದಿ
ಎನ್ನುವ ಗಾದೆಯನೊಂದ ಕಂಡೆನಿಂದಾನು ಜನಕ ಮಾಗಧ ಗಂಜಿ ಊರ ಬಿಟ್ಟೀನು ಆಗ್ಬೋದು. ಜನಕ ಮಾಗಧ ಗಂಜಿ ಊರ ಬಿಟ್ಟೀನು ಏನು ಸ್ವಾಮಿ? 8 ದಿವಸದಲ್ಲಿ ಮಾಗದನನ್ನ ಕೊಂದು ನಿಮ್ಮನ್ನ ಸೆರೆಯಿಂದ ಬಿಡಿಸ್ತೇನೆ. ಆಗುದಿಲ್ಲ ಸ್ವಾಮಿ. ನೀವು 8 ದಿವಸ ಮಾಗದನನ್ನ ಕೊಂದು ನಿಮ್ 8ರ ನಂಟೊಂದು ಯಾರಿಗೂ ಅರ್ಥ ಆಗುವುದಲ್ಲ. ಅರೆ ಅವರಿಗೆ ಅರ್ಥ ಆಗಿದೆ, ಸಂತೋಷ ಪಟ್ಟು ಹೋಗಿದ್ದಾರೆ. ಪಾಪ ನನಗೆ ಅನಿಸುವುದು ಸ್ವಾಮಿ, ಏನು ಈಗ ನಿಮ್ಮಲ್ಲಿ ಅನೇಕರು ಬಂದು ಹೌದು ಅನೇಕ ಉಪಕಾರಗಳನ್ನು ಕೇಳುವುದುಂಟು. ಖಂಡಿತ ನಿಮ್ಮ ಕೈಲಾದನ್ನು ನೀವು ಮಾಡಿದ್ದು ಉಂಟು. ಹೌದು. ಆದ್ರೆ ಇವರು ಬಂದು ಕೇಳಿದ ನಂತರದಲ್ಲಿ ನೀವು ಅವರಿಗೆ ಮಾತು ಕೊಟ್ಟಿರಾ? ಹೌದು ಮಾಗದ ಅವನ ಸೇರಿರುವಂತಹ ಸೆರೆಯಾಳುಗಳು ಇವರು. ಹೌದು ಅವರನ್ನು ಬಿಡಿಸುತ್ತೇನೆ. ಬಿಡಿಸ್ತೇನೆ. ಹಾ, ನನಗೀಗೊಂದು ಕತೆ ನೆನಪಾಗುತ್ತಾ ಉಂಟು. ಕತೆ ಹೇಳಲ್ಲ? ಅಯ್ಯೋ ನೀ ಹೇಳ್ತಿ ಅಂತಾದ್ರೆ ಕೇಳು. ಹೌದಲ್ಲ? ಹೌದು, ಕತೆ ಕೇಳುವುದು ನಾನು ಮೊದಲಿಂದ ಅಭ್ಯಾಸ. ಹೌದಲ್ಲ? ಹೌದು. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡವಾದಂತಹ ಕಾಡಿತ್ತಂತೆ. ಈಗಿಲ್ಲ, ಈಗಿಲ್ಲ, ಒಂದೊಂದು ಕಾಲದಲ್ಲಿ ಇದ್ದದ್ದೇ ಕಾಡು. ಈ ಕಾಡಿಗೆ ಮುಟ್ಬೇಕು ಎಲ್ಲಿ? ಈಗಲ್ಲ, ಹಳೇದು. ಹಳೆ ದಟ್ಟವಾದಂತಹ ಅರಣ್ಯ ಮಧ್ಯದಲ್ಲಿ ಒಂದು ಕಿರುದಾಟ ದಾರಿ ಇತ್ತಂತೆ. ಮೊದಲು ಹಾಗೆ. ಹಾ, ಈಗ ಹಾಗಲ್ಲ. ಈಗ ಅಗಲವಾದ ಹೌದು. ಹಾಗಾದ್ರೆ ಆ ಕಿರುದಾದ ದಾರಿ ಇರುವುದು ಯಾಕೆ? ಒಂದು ಊರಿನಿಂದ ಮತ್ತೊಂದು ಊರಿನ ಹೋಗುವಂತಹ ಜನರಿಗೆ ಅನುಕೂಲವಾಗಿ ಎನ್ನುವ ಕಾರಣಕ್ಕಾಗಿರುವಂತದ್ದು. ಆ ದಾರಿಯ ಪಕ್ಕದಲ್ಲಿ ಒಂದು ಗುಡಿ ಇತ್ತಂತೆ. ಆ ಗುಡಿ ಯಾವುದು? ಹಾಳು ಬಿದ್ದಿರುವಂತಹ ಗುಡಿ. ಹಾ, ಅದರಲ್ಲೊಂದು ದೇವತೆ ಇತ್ತಂತೆ. ಆ ದೇವತೆ ಇರುವುದು ಹೇಗೆ? ಹೇಗೆ? ಪಿನುಗು ದೇವತೆ. ಪೂಜೆ ಪುನಸ್ಕಾರಗಳಿಲ್ಲ. ಯಾಕೆ? ಕಾಡು ಅಲ್ವಾ? ಹೋಗು ಅಲ್ಲಿ ಹೋಗುವವರಿಲ್ಲ, ಅದಕ್ಕೆ ಪೂಜೆ ಇಲ್ಲ, ಪುನಸ್ಕಾರವಿಲ್ಲ. ಅಂತಹ ದೇವತೆಯೊಂದು ದಾರಿ ಹೋಗದಲ್ಲಿ ನೋಡುವುದು. ಬನ್ನಿ ಬನ್ನಿ ನೀವು. ಇಲ್ಲಿ ಬನ್ನಿ. ಬನ್ನಿ, ನಿಮ್ಮನೆ ಕರೆದಿದ್ದು ಬನ್ನಿ. ಏನು ಆಚೆ ಮಾಡ್ಬೋದು? ಏನು ಈಗ ಬನ್ನಿ, ನನಗೆ ಪೂಜೆ ಮಾಡಿ, ನನಗೆ ಪುರಸ್ಕಾರ ಮಾಡಿ, ನಿಮಗೆ ನಾವು ವರ ಕೊಡ್ತೇನೆ. ನೀವು ಬನ್ನಿ ಬನ್ನಿ, ತೊಂದರೆ ಇಲ್ಲ, ಬನ್ನಿ, ನಾ ಕೊಡ್ತೇನೆ. ವಿಶ್ವಾಸ ಇಲ್ವಾ? ಪೂಜೆ ಮಾಡಿ ನೋಡಿ, ಆಮೇಲೆ ಗೊತ್ತಾಗ್ತದೆ ನಿಮಗೆ. ಕೊಡ್ತೇನೆ. ಇದನ್ನು ಒಪ್ಪಿ ಯಾರಾದ್ರೂ ಬರ್ತಾರ? ಈಗ ಅದು ಕರೆಯೋದು ಪಿನುಗು ದೇವತೆ. ಕರೆಯೋದು ಪೂಜೆ ಮಾಡಿಸಿಕೊಂಡರೆ ವರ ಕೊಡೋದಕ್ಕೆ ಅದರಲ್ಲಿ ಶಕ್ತಿ ಉಂಟ ಸ್ವಾಮಿ. ಸ್ವಯಂ ಶಕ್ತಿಯನ್ನೇ ಕಳೆದುಕೊಂಡದ್ದು ಇನ್ನೊಬ್ಬರಿಗೆ ಶಕ್ತಿಯನ್ನು ಕೊಡ್ಲಿಕ್ಕೆ ಅದು ಸಾಧ್ಯವಾ? ಹಾಗೆ ಆಯ್ತು ಈ ಕತೆ. ಅಂದ್ರೆ ಈ ಉದಾಹರಣೆಗೆ ನಿಮ್ಮನ್ನು ನಂಬಿಕೊಂಡು ಬಂದರಲ್ಲ, ನಾ ಅವರ ಬಗ್ಗೆ ಯೋಚನೆ ಮಾಡುವುದು. ಹಾಗೆ ಏನು ಮಾಡಿದರು ಅವರು? ಏನಂತ ತಿಳಿದು ಘನದೈವ ನೀವೆಂದು ಮರುಳಾಗಿ ನೃಪರೋ ಘನದೈವ ನೀವೆಂದು ಮರುಳಾಗಿ ನೃಪರೋ ಘನದೈವ ನೀವೆಂದು ಮರುಳಾಗಿ
ಇದು ನಿಮ್ಮ ಕುರಿತಾದ ಆಲೋಚನೆ ಖಂಡಿತವಾಗಿಯೂ ಅಲ್ಲವಲ್ಲ. ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ 87 ಜನ ಈಗಾಗಲೇ. 87 ಮಂದಿಯಾದ ಸಮಕ್ಕಳು. ಸರಿ ಆಯ್ತು. ನಿಮ್ಮ 8ರ ನಂಟು 8ರ ಗುಟ್ಟು ಎಲ್ಲವೂ ಸರಿ. 88 ಒಂದು ಆಗ್ಬೇಕಲ್ಲ ಅಲ್ಲಿ 88 ಆಗ್ಬೇಕು ಅಂತ ನಾನು ಗುಟ್ಟೇನು. ನೀವು ಇಲ್ಲಿಂದ ಅಲ್ಲಿಗೆ ಹೋಗ್ತೀರಿ. ಹೌದು. ಅವನು ಈಗಾಗಲೇ ಅದೆಷ್ಟೋ ಬಾರಿ ನಿಮ್ಮನ್ನು ಹುಡುಕಿಕೊಂಡು ಬಂದವ. ನಿಮ್ಮನ್ನ ಹೇಗಾದ್ರೂ ಮಾಡಿ ಸೆಳೆದುಕೊಳ್ಬೇಕು ಅಂತಿದ್ದವನಿಗೆ ಹಸಿದಿರುವಂತ ಹುಲಿಯ ಬಾಯಿಗೆ ಹಸುವಂತ ಹೋಗಿ ಬಿದ್ದ ಹಾಗೆ 17 ಬಾರಿ ನಮ್ಮನ್ನು ಒಟ್ಟಿಸಿಕೊಂಡು ಬಂದದ್ದು. ಹೌದು ಅಲ್ವಾ? ಈಗಾಗಲೇ ಅಟ್ಟಿಸಿಕೊಂಡು ಬಂದಿರುವಂತ ಅವನಿಗೆ ನೀವು ಸಿಗಲಿಲ್ಲ. ಅದು ಬಿಡಿ, ಇನ್ನೊಂದು ಕತೆ ಹೇಳ ಸ್ವಾಮಿ. ಏನು? ಇನ್ನೊಂದು ಹೇಳ. ಅದು ನಗಬಾರ್ದು. ಅಲ್ಲ, ನಗುವಂತದ್ದು ಹೇಳ್ತಿ ಅಂತ ನಾನು ಸಂತೋಷ ಪಡ್ತೇನೆ. ಬರೀ ನೀ ಸಂತೋಷ ಪಡುದೇನು? ಈ ಕತೆ ಹೇಳುವಾಗ ನನಗೆ ನಗು ಬರುತ್ತದೆ. ಹೌದಾ? ಅಂತದ್ದು ಎಂತದ್ದು? ಅಂದ್ರೆ ಈಗೆಲ್ಲ ಸ್ವಾಮಿ 3 ದಿನಗಳ ಹಿಂದೆ ನೀವಿಲ್ಲಿಗೆ ಬಂದಿರುವಂತಹ ಕಾಲ ನಾವಿಬ್ಬರು ಮಂಚದ ಮೇಲೆ ಪವಡಿಸಿದಂತಹ ಸಂದರ್ಭ. ನೆಲಕ್ ಮಲ್ಕೊಂಡದ್ದ ಮಂಚಮ ಮಲ್ಕೊಂಡದ್ದು ಅಂತ ಕೇಳಿಲ್ಲ. ಪಲ್ಲಂಗದ ನಾವು ಬಂದ ಮೇಲೆ ಹಾಗೆ ಅಲ್ವಾ? ಹೌದು. ಅದನ್ನ ಯಾಕೆ ವಿಶೇಷ ಮಾಡುದು ನೀವು? ಅಲ್ಲದೆ ಮತ್ತೆ ಮಂಚ ಅಂತ ಪ್ರತ್ಯೇಕ ಹೇಳುದೇನು? ಅದೆಲ್ಲ ಪ್ರತ್ಯೇಕ. ನಾವು ಮಲಗಿರುವಂತಹ ಸಂದರ್ಭ ಅದು ಪ್ರತ್ಯೇಕ. ಹಾಗೆ ನಿಮಗೆ ದಟ್ಟವಾಗಿರುವಂತ ನಿದ್ದೆ ಬಂದಿತ್ತು ಸ್ವಾಮಿ. ಹಾಗೆ ಅದು ಹಾಗೆ ತಿರುಗಾಟದಲ್ಲಿ ಇರುವವರಿಗೆ ಹಾಗೆ. ತಿರುಗಾಟದಿಂದ ಮನೆಗೆ ಬಂದ್ರ ಹಾಸ್ಕೊಂಡು ಕಂಡ್ರೆ ಎಲ್ಲಿ ಬೇಕಿದ್ರು ನಿದ್ದೆ ಮಾಡುವ. ಆದ್ರೆ ನನಗೆ ಹಾಗಲ್ವಲ್ಲ. ನನಗಾಗಿನ ನಿದ್ದೆ ಬಂದಿರಲಿಲ್ಲ. ನನಗೆ ಎಚ್ಚರವಿತ್ತು. ನಾನು ನಿಮ್ಮನ್ನು ನೋಡ್ತಾ ಇದ್ದೆ ಸ್ವಾಮಿ. ನೋಡ್ತಿರುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮೈ ಎನ್ನುವುದು ಬೆವರಿತ್ತು ಅಂತ ನಾನು ಭಾವಿಸಿದೆ. ಹೀಗೆ ಗಾಳಿ ಹಾಕಿದ್ದೆ. ನಾ ಗಾಳಿ ಹಾಕುತ್ತಾ ಇದ್ದೆ. ಆದ್ರೆ ಆ ಬೆವರಿನ ಹನಿ ನಿಮ್ಮ ಮೈಯೆಲ್ಲ ನಡುವುದಕ್ಕೆ ಪ್ರಾರಂಭವಾಯಿತು. ಗಡಗಡ ಅಂತ ಚಳಿ ಹೆಚ್ಚಾಯ್ತಾ ಅಂತ ನಾನು ಭಾವಿಸಿದ್ದೆ. ಗಾಳಿ ತೆಗೆದೆ. ಇದು ಹಾಗಲ್ಲ. ಆಗ ಕಣ್ಣು ಬಿಡ್ತಾ ಇದ್ರಿ. ಹೌದೌದು. ಅಲ್ಲಿ ನಿಮ್ಗೆ ಎಚ್ಚರ ಆಯ್ತು ಅಂತ ನಾವು ಭಾವಿಸಿಕೊಳ್ಳೋಣವೇ. ಕಣ್ಣೆನ್ನುವುದು ಕೆಂಪಡರಿತ್ತು. ಹೌದಪ್ಪ, ಕೆಂಪನೆಯ ಕಣ್ಣು. ನಿಮ್ಮ ದವಡೆ ಎನ್ನುವುದು ಹಚ್ಚಿಕೊಂಡಿದ್ರಿ. ಹೀಗೆ ಅವಳಿಗಚ್ಚಿದ್ದೆ. ಅವಳಿಗಚ್ಚಿದ್ರಿ. ಹೌದಪ್ಪ. ಆ ಸಂದರ್ಭದಲ್ಲಿ ನಿಮ್ಮ ಬಾಯಿಂದ ಒಂದು ಮಾತು ಬಂದಿತ್ತು ಸ್ವಾಮಿ. ಏನು? ಮಾಗದ ಮಾಗದ. ನನಗೆ ನಡುವುದಕ್ಕೆ ಬರುವುದಿಲ್ಲ. ಮಾಗದ ನಡುತ್ತಾ ಇತ್ತು ನಿಮ್ಮ ಸ್ವರ. ಹೌದಪ್ಪ. ನಿದ್ರೆ ಕಣ್ಣಿನಲ್ಲಿ ಮಾಗದನ ಹೆಸರನ್ನು ಕೇಳಿಕೊಂಡು ನಾನು ಹೋಗಿ ಹೀಗೆ ಮುಟ್ಟಿದ್ದಷ್ಟೇ ಕೆಳಗೆ ಮಂದಿನ ಕೆಳಗೆ ಬಿದ್ದ. ಆ ಕೋಶ ಎಚ್ಚರಾಗಿರ್ಬೇಕು. ನಿಮ್ಗೆ ಎಚ್ಚರ ಆಯ್ತಾ? ನೀವು ಬಿದ್ದ ನಂತರ ಮತ್ತೆ ನನಗೆ ನಿದ್ದೆ ಬಂತು. ಹೌದಾ? ಹೌದು. ಆಗ ನನಗೆ ಎಚ್ಚರಾಗಿ ಬಂದು ನೋಡ್ತೇನೆ, ಮಾಗದ ಇರ್ಲಿಲ್ಲ, ನೀನೇ ಮಂಚ ಮೇಲೆ ಮಲ್ಕೊಂಡೆ. ಹೌದಾ? ಅವನ ಹೆಸರನ್ನು ಕೇಳಿಕೊಂಡು ನಿದ್ರೆ ಕಣ್ಣಿನಲ್ಲಿ ಅಂಜುವರು ನೀವು. ಅವರು ಬಂದು ನಿಮ್ಮ ದೂರು ಕೊಟ್ಟಿದ್ದಾರೆ. ಪಾಪ ಅವ್ರ ಕತೆ ಏನು ಸ್ವಾಮಿ? ನೀನು ಆಡಿದ ಮಾತು ಸತ್ಯವೇ. ಆವತ್ತಿನ ದಿವಸ ಕನಸಿನಲ್ಲಿ ಮಾಗದ ಬಂದದ್ದು. ಹೌದಲ್ಲ? ನಾ ಹೆದರುತ್ತ ತಿಳಿದ್ ಬೇಡ. ಅವನ ಹೆಸರು ಕೇಳಿಕೊಂಡೆ ಹೆದರ್ಕೊಂಡು ಹೋಗ್ತೀರಿ ನೀವು. ಈಗ ಬೆವರು ಹೊಡೆಯುವುದು, ಕೈಕಲ್ ಗಡಗಡ ನಡುಗುವುದು, ಅವಳು ಗಚ್ಚುವುದು, ಕಣ್ಣು ಕೆಂಪಡರುವುದು, ಇದೆಲ್ಲ ಯಾವಾಗ? ಭಯ ಭಯ, ಜೀವ ಭಯ. ಒಂದು ಇನ್ನೊಂದು ತಡೆದುಕೊಳ್ಳಲಾರದಿರುವ ಸಿಟ್ಟು ಬಂದಾಗಲೂ ಹಾಗೆ ಆಗ್ತದೆ. ಆವತ್ತು ಕನಸಿನಲ್ಲಿ ಮಾಗದ ಬಂದ ಇಲ್ವೋ? ಮಾಗದ ಮಾಗದ ಬಿಡುವುದಿಲ್ಲ ಬಿಡುವುದಿಲ್ಲ ಅಂತವನ ರಟ್ಟೆಗೆ ಕೈ ಇಟ್ಟ. ನಾವು ರಟ್ಟೆ ಕೈ ಇಟ್ಟದ್ದು ಹೌದು. ಮಂಚದ ಕೆಳಗೆ ಬಿದ್ದ ಮೇಲೆ ಒಟ್ಟೊತ್ತಿ ನಿನ್ನೆ ನಿದ್ರೆ ಬರೀತು. ನಾ ಮಂಚ ಏರಿ ಮಾಡ್ಕೊಂಡೆ ಅಷ್ಟೇ. ಅಂದ್ರೆ ಈಗ ನೀವು ಕನಸಿನಲ್ಲಿ ಅವನಿಗೆ ಹೆದರಿದ್ದಲ್ಲ, ಅವನನ್ನ ನಾನು ಹೆದರಿಸಿದ್ದು. ಸುಮ್ಮನಾಗಿ ಸ್ವಾಮಿ. ನೀವು ಸ್ವಪ್ನದಲ್ಲಿ ಇರುವ ಒಬ್ಬರನ್ನ ಯಾರಾದ್ರೂ ಬೇಕಿದ್ರೆ ಕೇಳು. ಸ್ವಪ್ನಾವಸ್ಥೆಯಿಂದ ಎದ್ದ ಮೇಲೆ ನೀವು ರಾತ್ರಿ ಇಡೀ ಬೊಬ್ಬೆ ಆಗ್ತಾ ಇದ್ರಿ ಏನು ಅಂತ ನಾ ಹೆದರಿಸ್ತಾ ಇದ್ದೆ ಅಂತ ಹೇಳುದು ಬಿಟ್ಟು ಒಬ್ಬನು ಹೆದರದೆ ಅಂತ ಹೇಳುದು ಬಿಡಿ. ನೀವು ಅದನ್ನು ಹೇಳುವುದು ಬೇಡ. ನೀವೊಬ್ಬರು ಘನದೇವ ಎನ್ನುವ ಹಾಗೆ ಭಾವಿಸಿಕೊಂಡು ಮರುಳಾಗಿರುವ ನಾಲ್ವರು ಬಂದು ನಿಮಗೆ ದೂರಿದ್ರಲ್ಲ, ಅವರು ಹೇಗೆ ಪಾರಾಗಿದ್ದಾರೆ ಸ್ವಾಮಿ? ನೀವಾದ್ರೂ ಯಾಕೆ ಭರವಸೆ ಕೊಡುವುದಕ್ಕೆ ಹೋದ್ರಿ? ಏನು ನಿನ್ನ ಹಾಸ್ಯ? ಅರಸಿಲಾಲಿಸು ನಿನ್ನ ಹಾಸ್ಯವಂತಿನಲ್ಲಿ. ಅರಸಿಲಾಲಿಸು ನಿನ್ನ ಹಾಸ್ಯವಂತಿನಲ್ಲಿ.
ನೀನು ತಿಳಿದದ್ದಿಷ್ಟು ಮಾತ್ರ ಆಯ್ತು. ಹಾ ಯಾವತ್ತು ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಸತ್ಯ ಅಲ್ಲ. ಅಲ್ಲ ಅಲ್ಲ ಹಾಗಂತ ಪರಮ ಸತ್ಯವನ್ನು ನಾವು ಹುಡುಕುವ ಪ್ರಯತ್ನವಾದ್ರೂ ಮಾಡಬೇಕು. ಮಾಡ್ಬೇಕು. 8 ದಿವಸದಲ್ಲಿ ಮಾಗದವನ್ನ ಕೊಲ್ತೇನೆ, ಹಾ ಭರವಸೆ ಮಾತ್ರ ನಾನು ಕೊಟ್ಟೆ. ಕೊಟ್ಟಿದ್ದೀರಿ. ನಾನೇ ಕೊಲ್ತೇನೆ ಅಂತ ಹೇಳಿದ್ದೇನೆ. ಎಲ್ಲಿ ಮತ್ತೆ ಕೊಲ್ಲಿಸಿದ್ದೇನೆ. ಹಾ ಹೌದು. ಕೊಲಿಸ್ತೀರಿ ಅಂತಂದ್ರೆ ಯಾರಿಂದ ಅಂತ ಕೇಳಿ, ಯಾರಿಂದ? ಮರುತ ಸಂಭವ ಹಾ ಭೀಮಸೇನನ ಮೂಲಕವಾಗಿ ಹಾ ನಡೆಯುವಂತ ಹೋರಾಟದಲ್ಲಿ ಹಾ ಭೀಮನ ಮೂಲಕವಾಗಿ ಮಾಗದವನ್ನ ಕೊಲ್ಲಿಸ್ತೇನೆ. ಭೀಮನ ಮುಖೇನವ ಹೌದು. ಅವನನ್ನು ಕೊಲಿಸ್ತೀರಿ. ಹೌದು. ಸ್ವಾಮಿ ಓ, ನೀವು ಜಾಣರು ಹೌದು ಏನು? ಯಾಕೆ? ನಮ್ಮ ಮನೆಯ ಬಾವಿ ಆಳವನ್ನು ನೋಡುವುದು ಹೇಗೆ ನೀವು? ಹ. ಮತ್ತೊಬ್ಬರ ಮನೆ ಮಕ್ಕಳನ್ನು ಕೆಳಗೆ ಇಳಿಸಿಕೊಂಡು ಅದು ಹಾಗೆ ಅಂತ ತಿಳ್ಕೊಂಡು ಸತ್ಯವೇ ಅವ್ನು. ಮುಳುಗಿದ್ರೆ ಅವರೇ ಮುಳುಗಿ ಸಾಯಲಿ ಅಲ್ವಾ? ಅಲ್ಲಪ್ಪ, ನಮ್ಮ ಮನೆಯವರು ಯಾರು ಸಾಯುವುದಿಲ್ಲ. ಇಳಿಸುವ ಸಂದರ್ಭದಲ್ಲಿ ಅವ್ರ ಜುಟ್ಟು ನಮ್ಮ ಕೈಲೇ ಇರು. ಹೌದೊಂದು ಹಿಡ್ಕೊಂಡಿರ್ತೀರಿ ಮಾತ್ರ ಜುಟ್ಟು. ನಿಧಾನ ಕೆಳಗೆ ಇಳಿತಾ ಇಳಿತಾ ನೀರಿನ ಆಳ ನೋಡಿ ಹೆದರಿದ್ನ ಹಾ. ಹಾಗೆ ಜುಟ್ಟು ಹಿಡಿದ ಮೇಲೆ ಬಿಡು. ಹಾ ಇಲ್ಲ, ನೀರನ್ನ ಸ್ಪರ್ಶಿಸಿದ ಮರುಗಳಿಗೆಯಲ್ಲೂ ಅದರ ಆಳ ಎಷ್ಟುಂಟು ಅನ್ನೋ ನೋಡುವ ಅದಟ್ಟನ್ನು ತೋರಿಸಿದ್ನ ಹಾ. ನಿಧಾನ ಅಲ್ಲೇ ಜುಟ್ಟು ಬಿಡು. ಅಂದ್ರೆ ಅಂದ್ರೆ ಈಗ ಇದು ಭೀಮನನ್ನೇ ನೀವು ಯಾಕೆ ಆಯ್ಕೆ ಮಾಡಿಕೊಂಡದ್ದು? ಅದಕ್ಕೆ ಕಾರಣ ಏನು? ಮಾಗದನಿಗೆ ಆಯುಧದಿಂದ ಸಾವಿಲ್ಲ. ಹೌದು. ಅವ ಮಹಾಜಟ್ಟಿ, ಹ್ಮ್ ಜಗಜ್ಜಟ್ಟಿ. ಹ್ಮ್ ಅವನನ್ನ ಪ್ರತಿಸ್ಪರ್ಧಿಯಾಗಿ ಅವನನ್ನು ಸ್ಪರ್ಧಿಸಬೇಕು ಅಂತಾದ್ರೆ ಮತ್ತೊಬ್ಬ ಜಟ್ಟಿಯೇ ಆಗಬೇಕು. ಹಾ ಹಾ ಅದರಲ್ಲಿ ಸಮರ್ಥನಾಗಿ ಇರುವವ ಯಾರು ಅಂತ ಕೇಳಿದ್ರೆ ಭೀಮಸೇನ. ಭೀಮಸೇನ. ಅವನ ಮೂಲಕವಾಗಿ ಅವನನ್ನ ಕೊಲ್ಲಿಸುವರ ಕಾರಣ ಏನು ಗೊತ್ತುಂಟ? ಏನು? ಅರಸು ಮಕ್ಕಳು ಎಷ್ಟು ಮಂದಿ ಇದ್ದಾರೆ? 87 ಮಂದಿ. ಹೌದು ಮಾಗದನ ಸೆರೆಯಾಳ ಆಗಿರ್ಬೇಕು. ಹೌದು. ಈ ಕಡೆಯಲ್ಲಿ ತಂದೆಗೆ ಸ್ವರ್ಗ ಪ್ರಾಪ್ತಿಯಾಗಲಿಲ್ಲ, ರಾಜಸೂಯ ಮಾಡುವಂತ ಸಂಕಲ್ಪವನ್ನು ಧರ್ಮನಂದನ ಕೈಗೊಂಡಿದ್ದಾನೆ. ಸರಿ. ಭೀಮನ ಮೂಲಕವಾಗಿ ಮಾಗದನನ್ನ ಕೊಲ್ಲಿಸಿದ್ದೇ ಹೌದು ಅಂತಾದ್ರೆ ಆದರೆ ಅವರ ಮೇಲೆ ನಂಬಿಕೆ ಎನ್ನುವುದು ಅರಸು ಮಕ್ಕಳಿಗೂ ಹುಟ್ಟುತ್ತದೆ. ಹ. ಅವರನ್ನ ಸೆರೆಯಿಂದ ಬಿಡಿಸಿಡುವಂತಾದ್ರೆ ಇವರು ಮಾಡುವಂತ ಸತ್ಕಾರ್ಯಕ್ಕೆ ಅವರು ಕೈ ಜೋಡಿಸ್ತಾರೆ. ಹ, ಹ, ಹ. ಒಂದೇ ಕಲ್ಲಿನಿಂದ 2 ಹೊತ್ತಿಯನ್ನು ಹೊಡೆಯುವಂತ ಆಲೋಚನೆ. ಭೀಮನ ಮೂಲಕವಾಗಿ ಅವನನ್ನ ಕೊಲ್ಲಿಸಿದೆ ಅಂತಾದ್ರೆ ಮಾಗದ ವಧೆಯೂ ಮುಗೀತದೆ, ಅರಸು ಮಕ್ಕಳಿಗೂ ಶಾಂತಿ ಆಗ್ತದೆ. ಈ ಕಡೆಯಲ್ಲಿ ಧರ್ಮಶ್ರೇಷ್ಠ ವಹಿಸಿಕೊಂಡಿರುವಂತ ತಂದೆಯ ಕಾರ್ಯ ಎನ್ನುವುದು ಸುಸಾಂಗವಾಗಿ ನೆರವೇರುತ್ತದೆ. ಇದಿಷ್ಟು ನನ್ನ ನಿರ್ದೇಶನದ ಅಡಿಯಲ್ಲಿ ನಡೆಯುವ ಕಾರ್ಯ. ಎಲೆ ಮುರಾತಕ ನಿನ್ನ ಮಹಿಮೆಯ ನೆಲೆಯ ಬಲ್ಲವರ್ಯಾರು ಜಗದಲ್ಲಿ, ಮಹಿಮೆಯ ನೆಲೆಯ ಬಲ್ಲವರ್ಯಾರು ಜಗದಲ್ಲಿ. ಎಲೆ ಮುರಾತಕ
ಕರ ಮುಗಿದು ಭಾಮಾದೇವಿ ಕರ ಮುಗಿದು ಭಾಮಾದೇವಿ ಕರ ಮುಗಿದು ಭಾಮಾದೇವಿ ಕರ ಮುಗಿದು ಆ
ನನಗೀಗ ಅರ್ಥ ಆಯ್ತು ಸ್ವಾಮಿ. ಏನು ಅಲ್ಲ ಇದು ನನಗೆ ಅರ್ಥವಾಗದೇ ಕುಳಿತ ಪ್ರಶ್ನೆ ಅಂತೂ ಅಲ್ವೇ ಅಂದ. ಏನಾದ್ರೂ ಮಾಡಿ ನಿಮ್ಮ ಬಾಯಲ್ಲೇ ಕೇಳಬೇಕು ಎನ್ನುವಂತ ಉತ್ಸುಕತೆಯಿಂದ ತವಕದಿಂದ ಈ ರೀತಿಯ ಮಾತುಗಳನ್ನು ನಾನು ಆಡಬೇಕಾಯ್ತು. ಅಪಹಾಸ್ಯದ ಮಾತುಗಳನ್ನಾಗಿದೆ ಎನ್ನುವ ಹಾಗೆ ಬೇಸರಕ್ಕೊಳಗಾಗಬೇಡಿ. ನಿನ್ನ ಸ್ವಭಾವ ಏನು ಅಂತ ಗೊತ್ತಿಲ್ಲ ಅಲ್ವಾ? ಕೆದಕಿ ಕೇಳಬೇಕೆನ್ನುವ ಸಲುವಾಗಿ ಇಷ್ಟು ಪ್ರಶ್ನೆಗಳನ್ನು ನನ್ನಲ್ಲಿ ಇರಿಸಿದ್ದೆ. ಹೌದಪ್ಪ, ಸರಿ. ಈಗ ನನಗೆ ಸಂಪೂರ್ಣವಾಗಿ ಅರ್ಥವಾಗಿದೆ. ಆದ್ರೆ ನಾ ಆಲೋಚನೆ ಮಾಡಿದ್ದೆ ಸ್ವಾಮಿ, ನಾವೇನು